ರಾಜ್ ಇಂಡಸ್ಟ್ರೀಸ್ ಒಂದೆಡೆ ಲವ್ ಮತ್ತೆ ಹ್ಯಾಪಿನೆಸ್ ಸೀಸನ್ ಇತ್ತು. ಕೆಲವು ರಿಲೇಶನ್ಶಿಪ್ಸ್ ಫಾರ್ಮ್ ಆಗ್ತಿದ್ರೆ ಕೆಲವು ಹಾರ್ಟ್ಸ್ ಒಂದಾಗ್ತಿದ್ವು. ಆದ್ರೆ ಇನ್ನೊಂದೆಡೆ ದ್ವೇಷದ ವಾತಾವರಣ ಪೂರ್ತಿ ಆವರಿಸಿತ್ತು. ಕವನಾಳ ಫೋಟೋವನ್ನ ಚೆಕ್ ಮಾಡ್ತಾ ಕರಣ್ ರಾಜ್ ಇಂಡಸ್ಟ್ರೀಸ್ ನಲ್ಲಿರೋ ತನ್ನ ಕ್ಯಾಬಿನ್ ನಲ್ಲಿ ಕುಳಿತು ಯಾರಿಗೋ ಕಾಲ್ ಮಾಡ್ದ. ನನ್ಗೆ ಈ ಹುಡುಗಿಯ ಕಂಪ್ಲೀಟ್ ಜಾತಕ 2 ಗಂಟೆಲಿ ಬೇಕು. ಅವಳ ಪ್ರೆಸೆಂಟ್ ಲೊಕೇಶನ್ ಜೊತೆಗೆ ನನಗೆ ಅಪ್ಡೇಟ್ ಕೊಡು ಅಂತ ಆರ್ಡರ್ ಮಾಡ್ದ. ಆದಿತ್ಯನನ್ನ ಫಾಲೋ ಮಾಡೋ ಬದಲು ನಾವು ಅವನಷ್ಟೇ ಕೆಪಬಲ್ ಆಗೋಕೆ ಟ್ರೈ ಮಾಡಿದ್ರೆ ಪ್ರತಿಯೊಂದಕ್ಕೂ ಈ ರೀತಿ ಬೆಗ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ವಾ? ಅರವಿಂದ್ ರಾಜ್ ಅವರ ವಾಯ್ಸ್ ಕೇಳಿ ಕರಣ್ ಸಡನ್ ಆಗಿ ಡೋರ್ ಕಡೆ ನೋಡ್ದ. ಅಲ್ಲಿ ಅರವಿಂದ್ ನಿಂತಿದ್ರು. ಪೂರ್ತಿ ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡ್ತಿದ್ರು. ಅಪ್ಪ, ನಾನು ಅದು ಕರಣ್ ಮಾತು ತಡಬಡ ಎಸಿದ. ನೋಡು ಕರಣ್, ಈ ಎಕ್ಸ್ಪೆನ್ಸಿವ್ ಕಾರ್ಸ್ ಮತ್ತೆ ಹುಡುಗಿರ್ ಸಹವಾಸ ಬಿಟ್ಟು ಸ್ವಲ್ಪ ಕೆಲ್ಸದ ಕಡೆ ಫೋಕಸ್ ಮಾಡು. ಅದು ನಿನ್ಗೆ ಮತ್ತೆ ನಿನ್ ಫಾದರ್ ಆದ ನನ್ಗೂ ಕೂಡ ಒಳ್ಳೇದು. ಅರವಿಂದ್ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ರು. ಓಕೆ ಅಪ್ಪ. ಅರವಿಂದ್ ಮಾತ್ ಕೇಳಿ ಕರಣ್ ಸುಮ್ನೆ ತಲೆ ಬಾಗಿಸ್ದ. ಮೀಶಾ ಹೇಗಿದ್ದಾಳೆ? ಮಾರ್ನಿಂಗ್ ಇಂದ ಅವಳಿಗೆ ಕಾಲ್ ಮಾಡ್ತಿದ್ದೀನಿ, ಆದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಷ್ಟೆ ಅಂತ ಅರವಿಂದ್ ಪೂರ್ತಿ ಕ್ವಶನಿಂಗ್ ಕಣ್ಗಳಿಂದ ಕರಣ್ನ ನೋಡಿದ್ರು. ಅದು ಅಪ್ಪ, ನನಗೇನು ಗೊತ್ತಿಲ್ಲ. ನಾನು ಲಾಸ್ಟ್ 1 ವೀಕ್ ಇಂದ ಮೀಶಾ ಜೊತೆ ಮಾತಾಡೇ ಇಲ್ಲ ಅಂತ ಕರಣ್ ಪೂರ್ತಿ ಕೇರ್ಲೆಸ್ ಆಗಿ ರಿಪ್ಲೈ ಕೊಟ್ಟ. ನನ್ ಲಕ್ ಎಷ್ಟೊಂದು ಬ್ಯಾಡ್ ಆಗಿದೆ ನೋಡು. ನನ್ಗೊಬ್ಬ ಯೋಗ್ಯ ಮಗನೂ ಇಲ್ಲ, ಮಗಳೂ ಇಲ್ಲ. ಇನ್ನು ನನ್ನ ವೈಫ್ ಬಗ್ಗೆ ಏನೂ ಹೇಳೋ ಹಾಗಿಲ್ಲ. ಅವಳು ಕಿಟ್ಟಿ ಪಾರ್ಟಿಗಳು ಮತ್ತೆ ಜ್ಯುವೆಲರಿಯಿಂದ ಫ್ರೀ ಆದ್ರೆ ಮಾತ್ರ ಬೇರೆ ಏನಾದ್ರೂ ಯೋಚನೆ ಮಾಡ್ತಾಳೆ. ಫ್ರಸ್ಟ್ರೇಟಿಂಗ್. ಈ ರೀತಿ ನಿರಾಶೆಯಿಂದ ಹೇಳಿ ಅರವಿಂದ್ ರಾಜ್ ಅಲ್ಲಿಂದ ಹೊರಟೋದ್ರು. ಅವ್ರು ಹೋದ ತಕ್ಷಣ ಅಲ್ಲಿ ಸೈಲೆಂಟ್ ಆಗಿ ನಿಂತಿದ್ದ ಕರಣ್ ತನ್ನ ಪಾದಗಳನ್ನ ಟೇಬಲ್ ಮೇಲೆ ಇಟ್ಟು ಕುಳಿತುಕೊಂಡ. ಅಪ್ಪ, ನಿಮ್ಗೆ ಫ್ಯೂಚರ್ನಲ್ಲಿ ನನ್ನ ಬಗ್ಗೆ ಖಂಡಿತ ಪ್ರೌಡ್ ಫೀಲ್ ಬರುತ್ತೆ. ಡೋಂಟ್ ವರಿ, ಸೂನ್ ನಿಮ್ಗೆ ಆ ಹ್ಯಾಪಿನೆಸ್ ಸಿಗುತ್ತೆ ಅಂತ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ. ನಂತರ ಕುರ್ಚಿಯಲ್ಲಿ ಪೂರ್ತಿ ಆರಾಮವಾಗಿ ಕುಳಿತು ಒಂದು ವಿಚಿತ್ರವಾದ ನಗುವಿನೊಂದಿಗೆ ಅಂದ. ಅಜ್ಜ, ಗೌರವಾನ್ವಿತ ಅತ್ತಿಗೆಯವರೇ, ಮತ್ತೆ ಆ ನಿಮ್ಮ ಹಠಮಾರಿ ಮಗ, ಏನೋ ಸೀಕ್ರೆಟ್ ನಡೀತಿದೆ ಇಲ್ಲಿ. ಇದೆಲ್ಲದರ ನಡುವೆ ಆ ಸತ್ಯ ಏನು ಅಂತ ನನಗೊಂದ್ಸಾರಿ ಗೊತ್ತಾಗ್ಬೇಕು. ಈಗ ಹೇಳ್ತಾ ಅವನು ತುಂಬಾ ಅಸಹನೆಯಿಂದ ಫೋನ್ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಔಟ್ ಹೌಸ್, ಆದಿತ್ಯನ ರೂಮ್. ಮೀಶಾ ಅಲ್ಲಿಂದ ಹೋದ್ಮೇಲೆ ಆದಿತ್ಯ ಕಾವ್ಯಾಳನ್ನ ಹುಡುಕ್ತಾ ರೂಮಿಗೆ ಹೋದ. ಅವನು ಕೋಣೆ ಸುತ್ತಲೂ ಕಣ್ಣು ಹಾಯಿಸಿ ಬಾಲ್ಕನಿ ಕಡೆಗೆ ನೋಡಿ ಸ್ಮೈಲ್ ಮಾಡ್ದ. ಅಲ್ಲಿ ಕಾವ್ಯ ಒಂದು ಕಾರ್ನರ್ ನಲ್ಲಿ ನಿಂತು ಆ ಫಾರ್ಮ್ ಹೌಸ್ ನ ಸೌಂದರ್ಯವನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ಲು. ನನ್ಗೆ ಸಖತ್ ಕೋಪ ಬರುತ್ತೆ ಕವನ. ಪೂರ್ತಿ ಜಲಸಿ ಫೀಲ್ ಆಗುತ್ತೆ ನೀನು ನನ್ನನ್ನ ಬಿಟ್ಟು ಈ ವ್ಯಾಲಿಗಳನ್ನ ಇಷ್ಟೊಂದು ಇಂಟ್ರೆಸ್ಟ್ ಇಂದ ನೋಡಿದಾಗ. ಆದಿತ್ಯ ಪೂರ್ತಿ ಲವಿಂಗ್ ಆಗಿ ಹೇಳ್ದ. ಅವನ ಹ್ಯಾಂಡ್ಸ್ ಅವಳ ಶೋಲ್ಡರ್ ಮೇಲೆ ಪೂರ್ತಿ ಪ್ರೀತಿಯಿಂದ ಇದ್ವು. ಹಾಗೆಯೇ ನೀನು ನನ್ನನ್ನ ಇಗ್ನೋರ್ ಮಾಡಿ ಬೇರೆ ಹುಡುಗಿ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿ ಆದಾಗ ನನ್ಗೂ ಸಖತ್ ಕೋಪ ಬರುತ್ತೆ, ಮತ್ತೆ ಜಲಸಿ ಕೂಡ ಬರುತ್ತೆ ಆದಿ. ಕಾವ್ಯ ಸಡನ್ ಆಗಿ ಅವನ ಕಡೆಗೆ ತಿರುಗಿ ಅವನ ಶರ್ಟ್ ಹಿಡಿದು ತನ್ನ ಹತ್ರಕ್ಕೆ ಎಳ್ಕೊಂಡ್ಲು. ಪೂರ್ತಿ ಸಿಟ್ಟಿಂದ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಿದ್ಲು. ಇನ್ನೊಂದು ಹುಡುಗಿನ? ಯಾರು? ಆದಿತ್ಯನಿಗೆ ಏನು ಅರ್ಥವಾಗದವನಂತೆ ಅವಳ ಫೇಸ್ ಕಡೆ ಪೂರ್ತಿ ಬ್ಲ್ಯಾಂಕ್ ಎಕ್ಸ್ಪ್ರೆಷನ್ ಇಂದಿಗೆ ನೋಡ್ದ. ಓ, ಹಾಗಾದ್ರೆ ನೀನು ಪ್ರತಿದಿನ ಎಷ್ಟು ಹುಡುಗಿರ್ನ ಮೀಟ್ ಮಾಡ್ತೀಯ ಅಂತ ನನಗೇನ್ ಗೊತ್ತು? ಅಥವಾ ಅವರೆಲ್ಲ ಹಾಗೇನೆ ನಿನ್ ಮೈಂಡಿಂದ ಪೂರ್ತಿ ವ್ಯಾನಿಷ್ ಆಗೋಗ್ತಾರಾ? ಕಾವ್ಯ ಪೂರ್ತಿ ಸಿಟ್ಟಿನಿಂದ ಆದಿತ್ಯನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಿದ್ಲು. ನೋಡು ಕವನ, ಇತ್ತೀಚಿನ ದಿನಗಳಲ್ಲಿ ಕೇವಲ ಒಬ್ಳೇ ಒಬ್ಳು ಹುಡುಗಿ ನನ್ನ ಹಾರ್ಟ್, ಮೈಂಡ್ ಮತ್ತೆ ನನ್ನ ಸೋಲ್ನ ಆಕ್ರಮಿಸ್ಕೊಂಡ್ ಬಿಟ್ಟಿದ್ದಾಳೆ. ಅವಳನ್ನ ಬಿಟ್ಟು ಬೇರೆ ಯಾರನ್ನು ನಾನು ಎಲ್ಲಿ ನೋಡ್ಲಿ ಅಥವಾ ಎಲ್ಲಿ ಹುಡುಕ್ಲಿ ಹೇಳು? ಆದಿತ್ಯ ಕಾವ್ಯಳನ್ನ ಪೂರ್ತಿ ಚೇಷ್ಟೆಯ ಕಣ್ಣುಗಳಿಂದ ನೋಡ್ತಾ ಈ ರೀತಿ ರೊಮ್ಯಾಂಟಿಕ್ ಆಗಿ ಹೇಳ್ದ. ಮತ್ತೆ ಅವಳ ಸೊಂಟನ ಇನ್ನೂ ಬಿಗಿಯಾಗಿ ಹಿಡಿದು ಅವಳ ಲಿಪ್ಸ್ ಹತ್ರ ಸ್ಲೋ ಆಗಿ ಮೂವ್ ಆಗೋಕೆ ಸ್ಟಾರ್ಟ್ ಮಾಡ್ದ. ಈ ಮೀಶಾ ಯಾರು ಆದಿ? ನಿನ್ಗವಳು ಹೇಗ್ ಗೊತ್ತು? ಕಾವ್ಯ ಪೂರ್ತಿ ಡೌಟ್ ಇಂದ ಅವನನ್ನ ನೋಡ್ತಾ ಆದಿತ್ಯನ ತುಟಿಗಳ ಮೇಲೆ ತನ್ನ ಕೈ ಇಟ್ಕೊಂಡು ಕೇಳಿದ್ಲು. ವಾವ್, ಸಸ್ಪೆನ್ಸ್. ಮತ್ತೆ ಇದೆಲ್ಲ?
ಆದಿತ್ಯನ ಮಾತುಗಳನ್ನ ಕೇಳಿ ಕಾವ್ಯ ನಾಚಿಕೆಯಿಂದ ಹೇಳೋಕ್ ಹೋದ್ಲು. ನಾನೇನ್ ಸುಮ್ಮನೆ ಹಂಬಲಿಸ್ಲಿಲ್ಲ. ಸೊ ಅದು ಓಕೆ, ಕಂಟಿನ್ಯೂ ಮಾಡು ಮಾಡು, ನಾನು ಅದನ್ನ ಪೂರ್ತಿ ಎಂಜಾಯ್ ಮಾಡ್ತಿದ್ದೀನಿ. ಆದಿತ್ಯ ಅವಳನ್ನ ನೋಡಿ ತುಂಬಾ ಫನ್ನಿ ಮತ್ತೆ ತಮಾಷೆಯ ಸ್ಟೈಲ್ನಲ್ಲಿ ಹೇಳ್ದ. ನಂತರ ಅವಳ ಶೋಲ್ಡರ್ಸ್ ಮೇಲಿರೋ ಕೂದಲನ್ನ ಪ್ರೀತಿಯಿಂದ ಹಿಂದಕ್ಕೆ ಸರಿಸಿ ಆದಿತ್ಯ ಹೇಳ್ದ, ನಿನ್ನ ಈ ಡೀಪ್ ಬ್ರೌನ್ ಐಸ್ ನಲ್ಲಿ ನನ್ಗೋಸ್ಕರ ಇರೋ ಆ ಒಂದು ಕ್ರೇವಿಂಗ್, ಈ ಜಲಸಿ, ಈ ಮ್ಯಾಡ್ನೆಸ್, ಓಹ್, ನಿನ್ನ ಈ ಪ್ರೀತಿನ ಫೀಲ್ ಮಾಡೋಕೆ ನನಗೆ ಇನ್ನು ವೇಟ್ ಮಾಡೋಕೆ ಸಾಧ್ಯನೇ ಇಲ್ಲ ಸ್ವೀಟ್ ಹಾರ್ಟ್. ಹೀಗೆ ಹೇಳ್ತಾ ಅವನು ಕವನ ಕುತ್ತಿಗೆ ಮತ್ತೆ ಭುಜಗಳನ್ನ ಪೂರ್ತಿ ಫ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಇದೆಲ್ಲ ಆಮೇಲೆ ಆದಿತ್ಯ, ನೀನು ಇಲ್ಲಿವರೆಗೆ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ. ಯಾರು ಈ ಮೀಶಾ? ಕವನ ಸಡನ್ ಆಗಿ ಆದಿತ್ಯನಿನ್ನ ತನ್ನಿಂದ ದೂರ ತಳ್ಳಿ ಪೂರ್ತಿ ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡ್ತಾ ಕೇಳಿದ್ಲು. ಸೀರಿಯಸ್ಲಿ ಕವನ, ನೀನ್ ತುಂಬಾ ಅನ್ರೊಮ್ಯಾಂಟಿಕ್. ನನ್ನ ಈ ಬ್ಯೂಟಿಫುಲ್ ಮೂಮೆಂಟ್ ಮಧ್ಯೆ ಯಾವ ವಿಷಯ ಎತ್ತಿದ್ಯಾ ನೋಡು, ಅದು ಕೂಡ ಯಾರ ಬಗ್ಗೆ? ಮೀಶಾ ಬಗ್ಗೆನಾ? ಆದಿತ್ಯ ಪೂರ್ತಿ ಇರಿಟೇಟ್ ಆಗಿ ಅಂದ. ಅವನಿಗೆ ಅವಳ ಆ ಡಿಟೆಕ್ಟಿವ್ ಬಿಹೇವಿಯರ್ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಅವನ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ನಂತರ ಇದ್ದಕ್ಕಿದ್ದಂತೆ ಆದಿತ್ಯ ತಿರುಗಿ ಕವನ ಕಡೆ ಪೂರ್ತಿ ಸಿಟ್ಟಿನಿಂದ ನೋಡ್ತಾ ಹೇಳ್ದ, ನೋಡು, ಅವಳು ನನಗೆ ಪರ್ಸ್ನಲಿ ಏನೂ ಅಲ್ಲ, ಆದ್ರೆ ನನ್ಗೆ ಯಾಕೋ ಅವಳ ಮಾತು ಕೇಳ್ಬೇಕನ್ನಿಸ್ತು. ಯಾಕಂದ್ರೆ 17 ವರ್ಷಗಳ ಹಿಂದೆ ಯಾರಾದ್ರೂ ನನ್ನ ಮಾತುಗಳನ್ನ ಇಷ್ಟೊಂದು ಕೇರ್ಫುಲ್ ಆಗಿ ಕೇಳಿಸ್ಕೊಂಡಿದ್ರೆ ಇವತ್ತು ನಾನು ಈ ತರ ಕಲ್ಲು ಹೃದಯದ ಮನುಷ್ಯ ಆಗಿರ್ತಿರ್ಲಿಲ್ಲ. ಅವನು ಕವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಪ್ರತಿಯೊಂದು ವರ್ಡ್ ಮೇಲೆ ಪೂರ್ತಿ ಸ್ಟ್ರೆಸ್ ಕೊಟ್ಟು ಹೇಳಿ ಅಲ್ಲಿಂದ ಹೊರಡೋಕೆ ಮುಂದಾದ. ಕವನ ತಕ್ಷಣ ಅವನ ಕೈ ಹಿಡಿದು ತನ್ನ ಕಡೆಗೆ ಪೂರ್ತಿ ಫೋರ್ಸ್ ಇಂದ ಎಳ್ಕೊಂಡ್ಲು. ಆದಿತ್ಯನ ಸೊಂಟದ ಸುತ್ತಲೂ ತನ್ನ ತೋಳುಗಳನ್ನ ಬಿಗಿಯಾಗಿ ಲಾಕ್ ಮಾಡಿ ಅವನ ಎದೆಗೆ ಅಪ್ಪಿಕೊಂಡು ಪೂರ್ತಿ ಲೋ ವಾಯ್ಸ್ ನಲ್ಲಿ ಹೇಳಿದ್ಲು, ನೀನು ಕೂಡ ಸಖತ್ ಅನ್ರೊಮ್ಯಾಂಟಿಕ್ ಮಿಸ್ಟರ್ ಆರೋಗೆಂಟ್ ರಾಜ್. ಕೋಪ ಮಾಡ್ಕೊಂಡಿರೋ ಗರ್ಲ್ ಫ್ರೆಂಡ್ನ ಹೇಗ್ ಸಮಾಧಾನ ಮಾಡ್ಬೇಕು ಅನ್ನೋ ಬೇಸಿಕ್ ಸೆನ್ಸ್ ಕೂಡ ನಿನ್ಗಿಲ್ಲ ಅನ್ಸುತ್ತೆ. ಹೀಗೆ ಹೇಳ್ತಾ ಅವಳು ಪೂರ್ತಿ ಅಟ್ರಾಕ್ಟಿವ್ ಆಗಿ ತನ್ನ ಬೆರಳುಗಳಿಂದ ಆದಿತ್ಯನ ಶರ್ಟ್ ಬಟನ್ಸ್ ಜೊತೆ ಆಟವಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವನೆದೇನ ನಿಧಾನವಾಗಿ ಸವರ್ತಾ ಬಟನ್ಸ್ಗಳನ್ನ ಒಂದೊಂದಾಗಿ ಬಿಚ್ತಾ ಅವನನ್ನ ಪೂರ್ತಿ ಮೆಲ್ಟ್ ಮಾಡೋಕೆ ಟ್ರೈ ಮಾಡಿದ್ಲು. ಆದಿತ್ಯ ಅವಳ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಒಂದು ತಣ್ಣನೆಯ ಹಸ್ಕಿ ವಾಯ್ಸ್ ನಲ್ಲಿ ಕೇಳ್ದ, ವಾಟ್ ಆರ್ ಯುವರ್ ಇಂಟೆನ್ಷನ್ ಕವನ? ನಿನ್ನ ಉದ್ದೇಶ ಏನು? ನೀನೇ ಅದನ್ನ ಪೂರ್ತಿ ಫೀಲ್ ಮಾಡು ಆದಿತ್ಯ. ಅವನ ಮಾತುಗಳಿಗೆ ಈ ರೀತಿ ರಿಪ್ಲೈ ಕೊಡ್ತಾ ಕವನ ಅವನ ಮೇಲೆ ತನ್ನ ಗ್ರಿಪ್ ಇನ್ನೂ ಬಿಗಿಯಾಗಿ ಮಾಡಿದ್ಲು. ಅವಳ ಬೆರಳುಗಳು ಅವನ ಕುತ್ತಿಗೆ ಮತ್ತು ಕೂದಲನ್ನ ಕಂಟಿನ್ಯೂಸ್ ಆಗಿ ಸವರ್ತಾ ಇದ್ವು. ಅವಳ ಲಿಪ್ಸ್ ಆದಿತ್ಯನ ಎದೆಯ ಮೇಲೆ ಪೂರ್ತಿ ಎಕ್ಸೈಟ್ಮೆಂಟ್ ಇಂದ ಕಿಸ್ ಮಾಡ್ತಿದ್ವು. ಕವನಾಳ ಈ ಸಡನ್ ಮೂವ್ಸ್ ಇಂದ ಆದಿತ್ಯ ಪೂರ್ತಿ ಅಮಲೇರಿದವನಂತೆ ಆ ಕ್ಷಣದಲ್ಲಿ ಕಳೆದು ಹೋದ. ತನ್ನದೇ ಆದ ಆ ಒಂದು ಇಮ್ಯಾಜಿನೇಷನ್ ನಲ್ಲಿ ಆದಿತ್ಯ ಕವನಾಳ ಕುರ್ತಿಯ ಸ್ಟ್ರಿಂಗ್ಸ್ ನ ತನ್ನ ಬೆರಳುಗಳಲ್ಲಿ ಸಿಲುಕಿಸಿ ಪೂರ್ತಿ ಫೋರ್ಸ್ ಆಗಿ ಎಳ್ದ. ಸಡನ್ ಆಗಿ ಅವಳ ಬರಿಯ ಬೆನ್ನ ಟಚ್ ಮಾಡ್ದ. ಆದಿತ್ಯನ ಬೆರಳುಗಳ ಆ ಒಂದು ಕೋಲ್ಡ್ ಟಚ್ ಫೀಲ್ ಮಾಡ್ತಿದ್ದ ಹಾಗೆ ಕವನ ಬಾಡಿ ಇಡೀ ನಡುಕ್ತು. ಅವಳು ತಕ್ಷಣ ತಿರುಗಿ ಆದಿತ್ಯನ ತುಟಿಗಳ ಮೇಲೆ ತನ್ನ ತುಟಿಗಳನ್ನ ಇಟ್ಟು ಕಣ್ಣುಗಳನ್ನ ಪೂರ್ತಿ ಕ್ಲೋಸ್ ಮಾಡ್ಕೊಂಡ್ಲು. ಅವರಿಬ್ರು ಎಷ್ಟೊಂದು ಹತ್ರ ಬಂದಿದ್ರು ಅಂದ್ರೆ ಅವ್ರ ಉಸಿರಾಟ ಪೂರ್ತಿ ಮಿಸ್ ಆಗ್ತಿತ್ತು. ಅವರ ಉಸಿರು ಎಷ್ಟು ಹೊತ್ತು ಪರಸ್ಪರ ಸಿಕ್ಕಿ ಹಾಕಿಕೊಂಡಿತ್ತು ಅನ್ನೋದು ಅವರಿಬ್ರಿಗೂ ಗೊತ್ತಿರ್ಲಿಲ್ಲ. ಇಬ್ರು ಉಸಿರು ಕಟ್ಟುವ ಸ್ಟೇಟ್ಗೆ ಬಂದಾಗ ಆದಿತ್ಯ ನಿಧಾನವಾಗಿ ತನ್ನ ತುಟಿಗಳನ್ನ ಕವನಾಳ ತುಟಿಗಳಿಂದ ಬೇರ್ಪಡಿಸ್ದ. ಪೂರ್ತಿ ಕಳೆದು ಹೋದ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಅವನು ಮತ್ತೆ ಅವಳ ಹತ್ರ ಬರೋಷ್ಟರಲ್ಲಿ ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ ಡಿಸ್ಟರ್ಬ್ ಮಾಡೋಕೆ ಡೋರ್ ಬೆಲ್ ಸೌಂಡ್ ಪೂರ್ತಿ ಜೋರಾಗಿ ಕೇಳಿಸ್ತು. ಆ ಒಂದು ಸೌಂಡ್ ಪೂರ್ತಿ ಇಗ್ನೋರ್ ಮಾಡಿ ಆದಿತ್ಯ ಕವನಾಳನ್ನ ತನ್ನ ಪೂರ್ತಿ ಹತ್ತಿರಕ್ಕೆ ಎಳ್ಕೊಂಡು ಮತ್ತೆ ಅವಳ ಕುತ್ತಿಗೆಗೆ ಮುತ್ತಿಡಲು ಶುರು ಮಾಡ್ದ. ಕವನ ಪೂರ್ತಿ ಇಂಟಾಕ್ಸಿಕೇಟೆಡ್ ವಾಯ್ಸ್ ನಲ್ಲಿ ಅವನ ಹೆಸರನ್ನ ಕರೆದು ಇಸ್ಕುಟ್ಟಿದ್ಲು. ಆದಿ, ಅವ್ರಿಗೆ ಯಾರಾದ್ರೂ ಇದಾರೆ ಅನ್ಸುತ್ತೆ ಅಲ್ವಾ? ಇರ್ಲಿ ಬಿಡು, ಐ ಡೋಂಟ್ ಕೇರ್. ಆದಿತ್ಯ ಅವಳ ಮಾತುಗಳನ್ನ ಪೂರ್ತಿ ನಿರ್ಲಕ್ಷಿಸಿ ನಿರಾತಂಕವಾಗಿ ಹೇಳ್ದ. ಮತ್ತೆ ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಬೆಡ್ ಕಡೆಗೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ.
ಕವನ ಕಳೆದುಹೋದ ಕಣ್ಗಳಿಂದ ಕೆಲವು ಸೆಕೆಂಡ್ಸ್ ಅವನ ಕಣ್ಣುಗಳನ್ನ ನೋಡಿದ್ಲು. ನಂತರ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಕೊಂಡ್ಲು. ಆದಿತ್ಯ ತುಂಬಾ ಪ್ರೀತಿಯಿಂದ ಅವಳನ್ನ ಹಾಸಿಗೆ ಮೇಲೆ ಮಲಗಿಸಿ ಅವಳ ಹತ್ರ ಒರಗ್ದ. ಅವಳ ಮೇಲೆ ಪೂರ್ತಿ ಪವರ್ಫುಲ್ ಆಗಿ ಬೆಂಡಾದ. ಆದ್ರೆ ಈ ಸಾರಿ ಆ ಡೋರ್ ಬೆಲ್ ಸೌಂಡ್ ಕಂಟಿನ್ಯೂಸ್ ಆಗಿ ಬಾರ್ಸೋಕೆ ಸ್ಟಾರ್ಟ್ ಆಯ್ತು. ಆದಿತ್ಯನ ಕೋಪ ಮತ್ತು ಆ ಒಂದು ಫ್ರಸ್ಟ್ರೇಷನ್ ಆಗ್ಲೇ ಅಳೆಯಲಾಗದಷ್ಟು ಹೆಚ್ಚಾಗಿತ್ತು. ಅವನು ಒಂದು ಆಳವಾದ ಉಸಿರು ತಗೊಂಡು ಹಾಸಿಗೆಯಿಂದ ಎದ್ದು ಫ್ಯೂರಿಯಸ್ ಎಕ್ಸ್ಪ್ರೆಷನ್ ನಿಂದ ಬಾಗಿಲಿನ ಕಡೆಗೆ ನಡೆಯೋಕೆ ಮುಂದಾದ. ಆದಿತ್ಯನ ಕೋಪದ ವ್ಯಾಪ್ತಿಯನ್ನ ಗ್ರಹಿಸಿದ ಕವನ ಅವನನ್ನ ಸ್ಟಾಪ್ ಮಾಡಿ ಹತ್ರ ಹೋದ್ಲು. ಅವನ ಶರ್ಟ್ ಬಟನ್ ಹಾಕಿ ಹಣೆ ಮೇಲಿದ್ದ ಕೂದಲನ್ನ ಪೂರ್ತಿ ನಯವಾಗಿ ಸರಿ ಮಾಡ್ತಾ ಅವನನ್ನ ಶಾಂತಗೊಳಿಸೋಕೆ ಟ್ರೈ ಮಾಡಿದ್ಲು. ಇವತ್ತಿಂದ ನನ್ನ ಪ್ರತಿಯೊಂದು ಸೆಕೆಂಡ್ ಡೆಡಿಕೇಟೆಡ್ ಯು ಆದಿ. ನೀನ್ ಪ್ರತಿಯೊಂದು ಕ್ಷಣವೂ ನಂದೇ ಅಲ್ವಾ? ಹಾಗಿದ್ಮೇಲೆ ಈ ಕೋಪ ಯಾಕೆ ಅಂತ ಕೇಳಿದ್ಲು. ನಂತರ ಅವನ ಕೆನ್ನೆಗಳನ್ನ ಪೂರ್ತಿ ಪ್ರೀತಿಯಿಂದ ಮುದ್ದಿಸ್ತಾ, ಟೈಮ್ ಆಗ್ತಿದೆ, ಗೆಟ್ ರೆಡಿ, ನಾನು ಹೋಗಿ ಯಾರಂತ ಚೆಕ್ ಮಾಡ್ತೀನಿ ಅಂದ್ಲು. ಅವಳು ಹೊರಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಗ ಆದಿತ್ಯ ಸಡನ್ ಆಗಿ ಅವಳ ವೆಸ್ಟ್ ಹಿಡಿದು ತನ್ನ ಕಡೆಗೆ ಹೇಳ್ಕೊಂಡು ಅಪ್ಪಿಕೊಂಡ. ಅವಳ ಕುರ್ತಿಯ ದಾರ ಕಟ್ತಾ ಅವನು ಡೀಪ್ ಹಸ್ಕಿ ವಾಯ್ಸ್ ನಲ್ಲಿ ಹೇಳ್ದ, ನಾನ್ ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಕವನ, ನೀನು ನನ್ನ ಲವ್ ನಲ್ಲಿ ಪೂರ್ತಿ ಕಳೆದು ಹೋಗಿರೋದನ್ನ ನೋಡೋ ರೈಟ್ಸ್ ಕೇವಲ ನನಗ್ ಮಾತ್ರ ಇರೋದು. ಈ ರೀತಿ ಡಿಸ್ಆರ್ಡರ್ಡ್ ಲುಕ್ ನಲ್ಲಿ ಬೇರೆಯವ್ರ ಮುಂದೆ ಹೋಗ್ಬೇಡ. ಈಗ ಹೇಳ್ತಾ ಅವನು ಕವನಾಳ ಆ ಮೆಸ್ಸಿ ಹೇರ್ ಸರಿಯಾಗಿ ಬಾಚೋಕೆ ಸ್ಟಾರ್ಟ್ ಮಾಡ್ದ. ಆದಿತ್ಯ ತನ್ನ ಪ್ರೀತಿಯಲ್ಲಿ ಈ ರೀತಿ ಮುಳುಗಿರೋದನ್ನ ನೋಡಿ ಕವನ ಅವನ ಕಣ್ಣುಗಳಲ್ಲಿ ಪೂರ್ತಿ ಮೆಲ್ಟ್ ಆಗಿದ್ಲು. ಅವನ ಲಿಪ್ಸ್ ಹತ್ತಿರ ಹೋಗಿ ಪಿಸ್ಕುಟ್ಟಿದ್ಲು. ನಾನು ಹೇಗ್ ಕಾಣ್ಬೇಕು ಅಂತ ಡಿಸೈಡ್ ಮಾಡೋ ಸಂಪೂರ್ಣ ರೈಟ್ಸ್ ನೀನು ಕೊಟ್ಟಿದ್ದೀನಿ ಆದಿ. ಹೀಗೆ ಹೇಳ್ತಾ ಅವಳು ಅವನ ಕೆನ್ನೆಗಳಿಗೆ ಕ್ಯೂಟ್ ಆಗಿ ಕಿಸ್ಕೊಟ್ಟು ಒಂದು ಸ್ಮೈಲ್ ನೀಡಿ ಬಾಗಿಲ ತೆರೆದು ಕೆಳಗೋಡಿದ್ಲು. ವೀರೇಂದ್ರ ರಾಜ್ ಗಾರ್ಡನ್ ನಲ್ಲಿ ಕುಳಿತು ಬುಕ್ ಓದೋದ್ರಲ್ಲಿ ಪೂರ್ತಿ ಬ್ಯುಸಿ ಆಗಿದ್ರು. ಮಾಧವಿ ಅವರು ಅವರಿಗೆ ಒಂದು ಕಪ್ ಟೀ ನೀಡ್ತಾ ಕೇಳಿದ್ರು, ಕಾವ್ಯ ಹೇಗಿದ್ದಾಳೆ ಅಪ್ಪಾಜಿ? ವೀರೇಂದ್ರ ರಾಜ್ ಟೀ ಕಪ್ ತಗೊಳ್ತಾ ಅಂದ್ರು, ಈ ಈವ್ನಿಂಗ್ ಟೈಮ್ ನಲ್ಲಿ ನಿನ್ ಕೈಯಿಂದ ಒಂದು ಕಪ್ ಟೀ ಸಿಕ್ಕರೆ ನನ್ ಮೂಡ್ ಪೂರ್ತಿ ಫ್ರೆಶ್ ಆಗುತ್ತೆ ಮಾಧವಿ. ಹೀಗೆ ಹೇಳ್ತಾ ಅವರು ಟೀ ಹೀರೋಕೆ ಸ್ಟಾರ್ಟ್ ಮಾಡಿದ್ರು. ನನ್ ಮಗಳು ಕಾವ್ಯಾಗೇನಾಗುತ್ತೆ, ಅವಳು ಪೂರ್ತಿ ಚೆನ್ನಾಗಿದ್ದಾಳೆ ಅಂತ ಬುಕ್ ಪೇಜಸ್ ತಿರ್ಗಿಸ್ತಾ ವೀರೇಂದ್ರ ರಾಜ್ ಸಖತ್ ಕೂಲ್ ಆಗಿ ಟೀ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ನಾನಿವತ್ತು ಮಾರ್ನಿಂಗ್ ಕಾವ್ಯ ಜೊತೆ ಫೋನ್ ನಲ್ಲಿ ಮಾತಾಡ್ದೆ ಅಪ್ಪಾಜಿ. ಅವಳ ವಾಯ್ಸ್ ಕೇಳಿ ನನ್ಗೆ ಅವಳು ಚೆನ್ನಾಗಿದ್ದಾಳೆ ಅಂತ ಅನ್ನಿಸ್ಲೇ ಇಲ್ಲ. ಮಾಧವಿ ಅವರು ಸ್ವಲ್ಪ ವರಿ ಮಾಡ್ತಾ ಹೇಳಿದ್ರು, ಯಾಕೆ, ಏನಾಯ್ತು? ನಿನ್ನೆ ನೈಟ್ ವರ್ಗೂ ಅವಳು ಪೂರ್ತಿ ಹ್ಯಾಪಿ ಆಗಿದ್ಲಲ್ಲ, ಈಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ವೀರೇಂದ್ರ ರಾಜ್ ಸ್ವಲ್ಪ ಕೇರ್ ತೋರಿಸ್ತಾ ಕೇಳಿದ್ರು. ಅವರಿಬ್ರು ಲವ್ ಅಲ್ಲಿ ಬಿದ್ದಿದ್ದಾರೆ ಅಪ್ಪಾಜಿ, ಪೂರ್ತಿ ಪ್ರೀತಿಯಲ್ಲಿ ಕಳೆದು ಹೋಗಿದ್ದಾರೆ. ಮಾಧವಿ ಅವರು ಒಂದು ಆಳವಾದ ನಿಟ್ಟುಸಿರು ಬಿಡ್ತಾ ಹೇಳಿದ್ರು. ಅವ್ರ ಮಾತು ಕೇಳಿ ವೀರೇಂದ್ರ ರಾಜ್ ತಮ್ಮದೇ ಆದ ಸ್ಟೈಲ್ ನಲ್ಲಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನ್ ಹೇಳ್ತಿದ್ಯಾ ಮಾಧವಿ, ಅವ್ರು ಲವ್ ಮಾಡ್ತಿದ್ದಾರಾ? ಇದ್ರಲ್ಲಿ ಹೊಸದೇನಿದೆ ಹೇಳು? ಅವರಿಬ್ರು ಹಸ್ಬೆಂಡ್ ಅಂಡ್ ವೈಫ್, ಪ್ರೀತಿಲ್ ಬೀಳೋದು ಪೂರ್ತಿ ಕಾಮನ್ ಅಲ್ವಾ? ಹೌದು ಅಪ್ಪಾಜಿ, ಕಾವ್ಯ ತನ್ನ ಹಸ್ಬೆಂಡ್ ಆದ ಆದಿತ್ಯನನ್ನ ಪ್ರೀತಿಸ್ತಿದ್ದಾಳೆ. ಆದ್ರೆ ಪ್ರಾಬ್ಲಮ್ ಇರೋದೇ ಇಲ್ಲಿ. ಆದಿತ್ಯ ಪ್ರೀತಿಸ್ತಿರೋದು ಕವನಾಳನ್ನ. ಮತ್ತೆ ಇನ್ನೂ ಹೆಚ್ಚು ಡೇಂಜರಸ್ ವಿಷಯ ಅಂದ್ರೆ ಅವನು ಕಾವ್ಯಾಳನ್ನ ಪೂರ್ತಿ ಹೇಟ್ ಮಾಡ್ತಿದ್ದಾನೆ. ಒಂದ್ ವೇಳೆ ಆದಿತ್ಯನ್ಗೆ ಈ ಸತ್ಯ ಗೊತ್ತಾದ್ರೆ ಪರಿಸ್ಥಿತಿ ಏನಾಗಬಹುದು? ವೀರೇಂದ್ರ ರಾಜ್ ನಗ್ತಿರೋದನ್ನ ನೋಡಿ ಮಾಧವಿ ಅವರು ಪೂರ್ತಿ ಆತಂಕ ತುಂಬಿದ ಸ್ವರದಲ್ಲಿ ಹೇಳಿದ್ರು. ನೀನ್ ತುಂಬಾ ಓವರ್ ಥಿಂಕ್ ಮಾಡ್ತಿದ್ಯಾ ಮಾಧವಿ, ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡು. ಒಂದ್ ವೇಳೆ ನಿನ್ ಮಗನ್ಗೆ ತನ್ನ ಹೆಂಡತಿ ಮತ್ತೆ ಗರ್ಲ್ ಫ್ರೆಂಡ್ ಇಬ್ರು ಒಬ್ಳೆ ಅಂತ ಗೊತ್ತಾದ್ರೆ ಅವನು ಖುಷಿಯಿಂದ ಪೂರ್ತಿ ಕ್ರೇಜಿ ಆಗ್ಬೋದಲ್ವಾ? ಹೀಗೆ ಹೇಳ್ತಾ ಅವರು ಮತ್ತೆ ನಗೋಕೆ ಸ್ಟಾರ್ಟ್ ಮಾಡಿದ್ರು. ಬಹುಶಃ ನಿಮ್ಗೆ ನಿಮ್ ಮೊಮ್ಮಗನ್ ಪೂರ್ತಿ ಪರಿಚಯ ಇಲ್ಲ ಅನ್ಸುತ್ತೆ ಅಪ್ಪಾಜಿ, ಆದ್ರೆ ನನ್ ಮಗನ ನೇಚರ್ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಮಾಧವಿ ಅವರು ಮತ್ತೆ ಒಂದು ಆಳವಾದ ಉಸಿರು ತಗೊಂಡು ಅಲ್ಲಿಂದ ಹೊರಟೋದ್ರು. ಔಟ್ ಹೌಸ್. ಕಾವ್ಯ ಆದಿತ್ಯನನ್ನ ಸಮಾಧಾನ ಮಾಡಿ ಡೋರ್ ಓಪನ್ ಮಾಡೋಕೆ ಕೆಳಗೆ ಓಡ್ ಬಂದ್ಲು. ಆಗ್ಲೇ ಡೋರ್ ಬೆಲ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಿತ್ತು. ಬಾಗ್ಲು ತೆರೆದ ಕಾವ್ಯ ಸ್ವಲ್ಪ ಇರಿಟೇಟ್ ಆಗಿ ಹೇಳಿದ್ಲು,
ಒಂದ್ಸಾರಿ ರಿಂಗ್ ಮಾಡಿದ್ರು ಒಳಗಿರೋ ಪರ್ಸನ್ಸ್ಗೆ ಕೇಳಿಸುತ್ತೆ. ಕಾವ್ಯಾಳ ಕೆದರಿದ ಕೂದಲು ಮತ್ತೆ ಅವಳ ಆ ಬ್ರೀದಿಂಗ್ ಪ್ರಾಬ್ಲಮ್ ನೋಡಿ ಮಾಯಾ ಪೂರ್ತಿ ಶಾಕ್ ಆದ್ಲು. ಮಾಯಾ ಕಾವ್ಯಾಳನ್ನ ತಲೆಯಿಂದ ಪಾದದವರೆಗೆ ನೋಡಿ ಒಂದು ಇವಿಲ್ ಸ್ಮೈಲ್ ನೊಂದಿಗೆ ದಿಟ್ಟಿಸಿ ನೋಡಿದ್ಲು. ಈಗ ನೀನ್ ನನ್ನನ್ನ ಇಷ್ಟು ಅರ್ಜೆಂಟ್ ಆಗಿ ನೋಡಕ್ಕೆ ಬರ್ಬಾರ್ದಿತ್ತು ಅಲ್ವಾ? ಕಾವ್ಯ ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡ್ತಾ ತುಂಬಾ ನಾರ್ಮಲ್ ಆಗಿ ಕೇಳಿದ್ಲು. ಅಂದ್ಹಾಗೆ ಆ ಮೆಸ್ಸಿ ಹೇರ್, ಆ ವಿಚಿತ್ರವಾದ ಎಕ್ಸ್‌ಪ್ರೆಷನ್, ನೀನು ನಿನ್ ಬಾಸ್ ಜೊತೆ ಪೂರ್ತಿ ಬ್ಯುಸಿ ಆಗಿದ್ಯಾ ಅನ್ಸುತ್ತೆ. ಮಾಯಾ ಕಾವ್ಯ ಸುತ್ತಲೂ ರೌಂಡ್ ಹಾಕ್ತಾ ಅವಳನ್ನ ಪೂರ್ತಿ ಇನ್ಸಲ್ಟಿಂಗ್ ಆಗಿ ನೋಡ್ತಾ ಹೇಳಿದ್ಲು. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಮಾಯಾ ಮೇಡಮ್. ನಿಮ್ ಬಗ್ಗೆ ಹೇಳಿ. ನೀವು ಇಷ್ಟೊತ್ತಿಗೆ ಮಂಗಳೂರಿಗೆ ಹೋಗಿರ್ಬೇಕಿತ್ತಲ್ವಾ? ಆದ್ರೆ ನಿಮ್ಮ ಈ ಚೇಂಜ್ ಆದ ಮೈಂಡ್ ಸೆಟ್ ನೋಡಿ ನನಗ್ ಡೌಟ್ ಬರ್ತಿದೆ. ಓಹೋ ಕವನ, ಆದಿತ್ಯನ್ ಜೊತೆ ಕಳೆದ ಕ್ಷಣಗಳನ್ನ ನೀನು ತುಂಬಾ ಸೀರಿಯಸ್ ಆಗಿ ತಗೊಂಡಿರೋ ಹಾಗಿದೆ. ಹೋ ಡಿಯರ್, ಇವತ್ತು ಅದು ನೀನು, ನಾಳೆ ಬೇರೆ ಯಾರೋ ಇರ್ತಾರೆ, ನಾಡಿದ್ದು ಇನ್ನೊಬ್ರು. ಜಸ್ಟ್ ಲೈಕ್ ಎ ಟಿಶ್ಯೂ ಪೇಪರ್ಸ್. ಮಾಯಾ ಹಲ್ ಕಡಿತ ಕವನಾಳನ್ನ ದಿಟ್ಟಿಸಿದ್ಲು. ಅವಳ ಹತ್ರ ಹೋಗಿ ಅಂದ್ಲು, ಟಿಶ್ಯೂ ಪೇಪರ್ಸ್ ಅಂದ್ರೆ ಕೇವಲ ಯೂಸ್ ಮಾಡಕ್ಕೆ ಮತ್ತೆ ಎಸೆಯೋಕೆ ಅಷ್ಟೇ. ಅವುಗಳನ್ನ ಯಾರು ಪರ್ಮನೆಂಟ್ ಆಗಿ ಇಟ್ಕೊಳ್ಳಲ್ಲ. ಆದಿತ್ಯನ್ ಲೈಫಲ್ಲಿ ಯಾರಾದ್ರೂ ಪರ್ಮನೆಂಟ್ ಆಗಿ ಇರೋಕೆ ಸಾಧ್ಯ ಅಂದ್ರೆ ಅದು ಕೇವಲ ಮಾಯ ಮಾತ್ರ. ಉಳಿದವರೆಲ್ಲ ಕೇವಲ ಯೂಸ್ ಅಂಡ್ ಥ್ರೋ ಟಿಶ್ಯೂ ಪೇಪರ್ಸ್ ಅಷ್ಟೇ. ಮಾಯಾ ಈ ರೀತಿ ದ್ವೇಷ ತುಂಬಿದ ನಗುವಿನೊಂದಿಗೆ ಕವನಾಳನ್ನ ನೋಡಿ ಆದಿತ್ಯನ ರೂಮ್ ಕಡೆಗೆ ಹೋಗೋಕೆ ಮೆಟ್ಲು ಹತ್ತೋಕೆ ಸ್ಟಾರ್ಟ್ ಮಾಡಿದ್ಲು. ಸಡನ್ ಆಗಿ ಅವಳ ಶೋಲ್ಡರ್ ಮೇಲೆ ಒಂದು ಪವರ್ಫುಲ್ ಕೈ ಫೀಲ್ ಆಯ್ತು. ಮಾಯಾ ತಿರುಗಿ ನೋಡಿದಾಗ ಕವನ ಅದೇ ಪ್ಲೇಸ್ ನಲ್ಲಿ ನಿಂತು ಅವಳ ಭುಜ ಹಿಡಿದು ಉರಿಯೋ ಕಣ್ಣುಗಳಿಂದ ನೋಡ್ತಿದ್ಲು. ಹೌ ಡೇರ್ ಯು! ಮಾಯಾ ಮಾತು ಮುಗಿಸೋ ಮುಂಚೆನೆ ಕವನ ಅವಳನ್ನ ತನ್ನ ಕಡೆಗೆ ಎಳ್ಕೊಂಡು ಅಲ್ಲಿ ಕಡಿತಾ ಪ್ರತಿಯೊಂದು ವರ್ಡ್ ಮೇಲೆ ಸ್ಟ್ರೆಸ್ ಕೊಟ್ಟು ಹೇಳಿದ್ಲು. ಇವತ್ತು, ನಾಳೆ, ನಾಡಿದ್ದು, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ 7 ಜನ್ಮಗಳಿಗೂ ಆದಿತ್ಯ ರಾಜ್ ಕೇವಲ ಕಾವ್ಯ ಆದಿತ್ಯ ರಾಜ್ ಮಾತ್ರ ಸೇರಿದಾನೆ. ಅರ್ಥ ಆಯ್ತಾ? ಅವಳ ಭುಜದ ಮೇಲೆ ಪೂರ್ತಿ ಪ್ರೆಷರ್ ಆಗ್ತಾ ಮುಂದುವರ್ಸಿದ್ಲು. ಮತ್ತೆ ಹೌದು, ಅವನ ಲೈಫಲ್ಲಿ ಯಾವುದೇ ಟಿಶ್ಯೂ ಪೇಪರ್ ಅವಶ್ಯಕತೆ ಇಲ್ಲ. ಮಾತು ಮುಗಿಸಿ ಅವಳ ಭುಜವನ್ನ ಸಡನ್ ಆಗಿ ಬಿಟ್ಟು ಬಾಗಿಲಿನ ಕಡೆಗೆ ಸನ್ನೆ ಮಾಡಿದ್ಲು. ಸರ್ ಈಗ ಮಂಗಳೂರಿಗೆ ಹೊರಡ್ತಿದ್ದಾರೆ. ಏನಾದ್ರೂ ಇಂಪಾರ್ಟೆಂಟ್ ಮ್ಯಾಟ್ರ್ ಇದ್ರೆ ನಾಳೆ ಆಫೀಸಲ್ಲಿ ಮಾತಾಡಿ. ಹೀಗೇಳಿ ಕೈ ಕೊಟ್ಕೊಂಡು ಮಾಯಾಳನ್ನೇ ದಿಟ್ಟಿಸಿ ನೋಡಿದ್ಲು. ಇದನ್ನ ಡಿಸೈಡ್ ಮಾಡೋಕೆ ನೀನ್ ಯಾರು? ಮಾಯಾ ಪೂರ್ತಿ ಸಿಟ್ಟಿನಿಂದ ಕೇಳಿದ್ಲು. ನಾನ್ ಯಾರು ಅಂತ ತಿಳಿಯೋಕೆ ನೀನ್ ಅಷ್ಟು ಅರ್ಜೆಂಟ್ ಮಾಡಬಾರ್ದು ಮಾಯಾ. ಹೋ ಮಾಯಾ ಮೇಡಮ್, ಇನ್ನೂ ಕೆಲವು ದಿನಗಳ ಕಾಲ ನಿನ್ನ ಈ ಪೊಸಿಷನ್ನ ಎಂಜಾಯ್ ಮಾಡು. ನೀನೇ ಇಲ್ಲಿಂದ ಹೋಗ್ತೀಯಾ ಅಥವಾ ಕವನ ಅಳೋದನ್ನ ನೋಡಿ ಆದಿತ್ಯ ಸರ್ಗೆ ಎಷ್ಟು ಪೇನ್ ಆಗುತ್ತೆ ಅಂತ ನಿನ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಕಾವ್ಯ ಪೂರ್ತಿ ಡೆಡ್ಲಿ ಸ್ಮೈಲ್ ನೊಂದಿಗೆ ಮಾಯಾಳಿಗೆ ವಾರ್ನಿಂಗ್ ಕೊಟ್ಲು. ಈ ಇನ್ಸಲ್ಟ್ಗೆ ನೀನು ಫ್ಯೂಚರ್ನಲ್ಲಿ ತುಂಬಾ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಕವನ. ಹೀಗೆ ಹೇಳ್ತಾ ಮಾಯಾ ಅಲ್ಲಿಂದ ಹೊರಡೋಕೆ ಹೆಜ್ಜೆ ಹಾಕಿದ್ಲು. ಕವನ ಅವಳನ್ನ ಲೈಟ್ ಆಗಿ ಹಿಂದಕ್ಕೆ ತಳ್ಳಿ ಪೂರ್ತಿ ಕಾನ್ಫಿಡೆಂಟ್ ಆಗಿ ಅಂದ್ಲು. ನಾನು ಆ ದಿನಕ್ಕಾಗಿ ವೇಟ್ ಮಾಡ್ತಿದ್ದೀನಿ ಮಾಯಾ ಮೇಡಮ್. ಮಾಯಾ ಕೋಪದಿಂದ ಹಲ್ ಕಡಿತಾ ಅಲ್ಲಿಂದ ಹೊರಟೋದ್ಲು. ಅವಳು ಹೋದ ತಕ್ಷಣ ಕವನ ಬಾಗಿಲು ಮುಚ್ಚಿ ಅದ್ರ ಮೇಲೇನೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ್ಲು. ಯಾವ ಹುಡುಗಿನ ಆದಿತ್ಯ ಅಷ್ಟೊಂದು ಹೇಟ್ ಮಾಡ್ತಾನೋ ಅದೇ ಹುಡುಗಿ ಇವತ್ತು ಅವನ ಲೈಫ್ನಲ್ಲಿ ಪ್ಯಾಷನೇಟ್ ಲವ್ ಆಗಿ ಮತ್ತೆ ಬಂದಿದ್ದಾಳೆ. ಕವನ ಒಂದು ಆಳವಾದ ನಿಟ್ಟುಸಿರು ಬಿಟ್ಟು ತನ್ನ ಟೆನ್ಷನ್ ಕಂಟ್ರೋಲ್ ಮಾಡ್ಕೊಂಡ್ಲು. ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೇನ್ ಲಾಸ್ ಆಗೋಕೆ ಸಾಧ್ಯ ಮಾಯಾ ಮೇಡಮ್. ನಾನು ಅವನ ಜೊತೆ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಅವನ ಲೈಫಲ್ಲಿ ಇದ್ದೇ ಇರ್ತೀನಿ. ಹೀಗೆ ಹೇಳ್ತಾ ಅವಳು ಆದಿತ್ಯನ ಜೊತೆ ಕಳೆದ ಆ ಬ್ಯೂಟಿಫುಲ್ ಮೂಮೆಂಟ್ಸ್ನ ನೆನಪು ಮಾಡ್ಕೊಂಡ್ಲು. ಅವಳ ತುಟಿಗಳ ಮೇಲೆ ಒಂದು ಪೇನ್ಫುಲ್ ಸ್ಮೈಲ್ ಬಂತು. ಐ ಲವ್ ಯು ಆದಿ. ನಿನ್ಗದನ್ನ ಎಕ್ಸ್ಪ್ಲೈನ್ ಮಾಡೋಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ. ಬಟ್ ಐ ಕ್ಯಾನ್ ಫೀಲ್ ಇಟ್ ಕಂಪ್ಲೀಟ್ಲಿ ಕವನ. ಆದಿತ್ಯ ಸಡನ್ ಆಗಿ ಅವಳ ಫೇಸ್ ಹತ್ರ ಬಂದು ಅವಳ ಕಣ್ಣಿನ ಮೂಲೆಯಿಂದ ಹರಿತಾ ಇದ್ದ ಕಣ್ಣೀರ ಹನಿಯನ್ನ ತನ್ನ ತುಟಿಗಳಿಂದ ಚುಂಬಿಸ್ತ. ಆದಿತ್ಯನ ಆ ಗಾಂಭೀರ್ಯದ ಧ್ವನಿ ಕೇಳಿ ಕವನ ಕಣ್ಬಿಟ್ಟು ಪೂರ್ತಿ ಪ್ರೀತಿಯಿಂದ ಅವನನ್ನೇ ನೋಡಿದ್ಲು.
ಆದಿತ್ಯ ಅವಳ ಮುಖವನ್ನ ತನ್ನ ಕೈಗಳಲ್ಲಿ ಹಿಡಿದು ಒಂದು ಕ್ಯೂಟ್ ಸ್ಮೈಲ್ ನೀಡ್ತಾ ಕೇಳ್ದ. ಮತ್ತೆ ಏನಾಯ್ತು? ಆ ಮೀಶಾ ಏನಾದ್ರೂ ಮತ್ತೆ ಟ್ರಬಲ್ ಕೊಡ್ಲಾ? ಅವಳ ನಿನ್ನನ್ನ ಬಿಟ್ಟು ಬೇರೆ ಯಾರಿಗೂ ನನಗ್ ತೊಂದರೆ ಕೊಡೋ ಅಷ್ಟು ಧೈರ್ಯ ಇಲ್ಲ ಆದಿ. ಅವನ ಒದ್ದೆಯಾದ ಕಣ್ಣುಗಳಿಂದ ಅವನನ್ನೇ ದಿಟ್ಟಿಸಿ ನೋಡ್ತಾ ಹೇಳಿದ್ಲು. ನೀನ್ ಹಾಗೆ ಹೇಳೋದಾದ್ರೆ ನಾವಿವತ್ತಿಲ್ಲೇ ಇರ್ಬೇಕಾ? ಆದಿತ್ಯ ಅವಳ ಕಿವಿಗಳ ಹತ್ರ ಪೂರ್ತಿ ನಾಟಿ ಟೋನ್ನಲ್ಲಿ ಪಿಸ್ಗುಟ್ಟದ. ಕವನ ಅವನ ಹತ್ರ ಬಂದು ಆದಿತ್ಯನ ತುಟಿಗಳಿಗೆ ಒಂದು ಮುತ್ತು ಕೊಟ್ಟು ಅವನನ್ನ ಸ್ವಲ್ಪ ದೂರಕ್ಕೆ ತಳ್ಳಿದ್ಲು. ಅವಳ ಕಣ್ಣುಗಳಲ್ಲಿ ನೋವಿದ್ರು ತುಟಿಗಳಲ್ಲಿ ನಗು ಇತ್ತು. ಅವನ ಶರ್ಟ್ ಬಟನ್ಸ್ ಜೊತೆ ಆಟ ಆಡ್ತಾ ಅಂದ್ಲು, ಮಿಸ್ಟರ್ ರಾಜ್, ನನ್ನ ಲೈಫ್ ಪೂರ್ತಿ ನಾನು ನಿಮ್ ಜೊತೆ ಇರೋಕೆ ಇಷ್ಟ ಇಲ್ಲ. ಆದಿತ್ಯನನ್ನ ಡೌಟ್ ಆಗಿ ನೋಡ್ತಾ ಮುಂದುವರ್ಸಿದ್ಲು. ಒಂದು ವೇಳೆ ನೀವು ನನಗೆ ಪರ್ಮಿಷನ್ ನೀಡೋದಾದ್ರೆ. ಹೀಗೇಳ್ತಾ ಅವಳು ಆದಿತ್ಯನ ಮನಸ್ಸಲ್ಲಿ 10 ಪ್ರಶ್ನೆಗಳನ್ನ ಬಿಟ್ಟು ಮೇಲಿನ ರೂಮ್ ಕಡೆಗೆ ಓಡ್ ಹೋದ್ಲು. ರಾಜ್ ಇಂಡಸ್ಟ್ರೀಸ್. ಕರಣ್ ತನ್ನ ಕ್ಯಾಬಿನ್ ನಲ್ಲಿ ಇಂಪೇಷನ್ಸ್ ಇಂದ ಕುಳಿತಿದ್ದ. ಅವನು ಆ ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ಗಾಗಿ ವೆಯ್ಟ್ ಮಾಡ್ತಿದ್ದ. ಕೋಪದಿಂದ ಫೋನ್ ಸ್ಕ್ರೀನ್ ಪೂರ್ತಿ ಮತ್ತೆ ಮತ್ತೆ ಚೆಕ್ ಮಾಡ್ತಾ ಅವನು ಕಾಂಟ್ಯಾಕ್ಟ್ ಮಾಡೋಕೆ ಹೋದಾಗ ಸ್ಕ್ರೀನ್ ಮೇಲೆ ನಂಬರ್ ಮಿಂಗೋಕೆ ಸ್ಟಾರ್ಟ್ ಆಯ್ತು. ಅವನು ಒಂದು ಡೆವೆಲಿಶ್ ಲಾಫ್ ನನ್ಗೆ ಅಂದ. ನಿಮ್ ಸ್ಟಾರ್ಸ್ ಈಗ ಚೆನ್ನಾಗಿ ಹೊಳಿತಿವೆ. ಹೀಗೆ ಹೇಳ್ತಾ ಅವನು ಕಾಲ್ ಅಟೆಂಡ್ ಮಾಡ್ದ. ಇನ್ನೊಂದು ಕಡೆಯಿಂದ ಫುಲ್ಲು ಕಾನ್ವರ್ಸೇಷನ್ ಕೇಳಿಸ್ಕೊಂಡ್ಮೇಲೆ ಒಂದು ಈವಿಲ್ ಸ್ಮೈಲ್ ಕೊಟ್ಟು ಫೋನ್ ಕಟ್ ಮಾಡಿ ಟೇಬಲ್ ಮೇಲಿಟ್ಟ. ವಾವ್ ಅತ್ತಿಗೆ ಅವರೇ, ನೀವು ನನಗಿಂತ ದೊಡ್ಡ ಗ್ರೇಟ್ ಆರ್ಟಿಸ್ಟ್. ನಾನು ನಮ್ಮ ಬಿಗ್ ಬ್ರೋ ಜೊತೆ ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಅಲ್ಲಿ ಇದ್ದೀನಿ ಅನ್ಸುತ್ತೆ. ನಂತರ ಕಾವ್ಯಾಳ ಫೋಟೋವನ್ನ ತನ್ನ ಜೇಬಿನಿಂದ ತೆಗೆದು ನೋಡ್ತಾ ಪೂರ್ತಿ ಲೋ ವಾಯ್ಸ್ ನಲ್ಲಿ ಹೇಳ್ದ. ನಿನ್ ಬಗ್ಗೆ ನನ್ಗೆಷ್ಟು ಟ್ರೂತ್ ಗೊತ್ತಾಗ್ತಿದ್ಯೋ ಅಷ್ಟೇ ನಿನ್ನ ಮೀಟ್ ಮಾಡೋ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿದೆ. ಹೀಗೆ ಹೇಳ್ತಾ ಕಾವ್ಯ ಫೋಟೋನ ತನ್ನ ಬೆರಳಿನಿಂದ ಪೂರ್ತಿ ವಿಚಿತ್ರವಾಗಿ ಸೌರಿ ಅಂದ. ವೆರಿ ಸೂನ್ ನಾವು ಮೀಟ್ ಮಾಡೋಣ, ಶ್ರೀಮತಿ ಕಾವ್ಯ ಆದಿತ್ಯರಾಜ್ ಅಲಿಯಾಸ್ ಕವನ. ಹೀಗೆ ಒಂದು ಡೆಡ್ಲಿ ಸ್ಮೈಲ್ನೊಂದಿಗೆ ಅಲ್ಲಿಂದ ಹೊರಟು ಹೋದ.